ಎಲ್ರಿಗೆ ನಮಸ್ಕಾರ. ತಮ್ಮೆಲ್ರಿಗೂ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಬಂಧುಗಳೇ, ಕರ್ನಾಟಕದ ಹಿರಿಯ ಮುತ್ಸದ್ದಿ, ಈ ನಾಡಿನ ನಮ್ಮೆಲ್ಲರ ಗುರುಗಳು ಹಂಪಣ್ಣ ಅವರು ಎಷ್ಟೊಂದು ಉತ್ಸಾಹ ತುಂಬಿ ಮಾತಾಡಿದರು. ಆ ಮಾತಿನ ಒಂದೊಂದು ಪದಗಳು ಕೂಡ ನಮ್ಮ ಮನಸ್ಸಿನಲ್ಲಿ ಉಳ್ಕೋಬೇಕಾಗಿದೆ. ಸ್ನೇಹಿತರೆ, ಕುವೆಂಪು ಅವರು ಹೋದ ಮೇಲೆ ಈಗ ನಮ್ಮ ಜೊತೆ ಇರ್ತಕ್ಕಂಥ ನಾಡೋಜರು ಈಗ ಆ ಸಾರಥ್ಯವನ್ನು ನಮ್ಮೆಲ್ಲರ ಪರವಾಗಿ ಮುಂದುವರಿಸ್ತಾರೆ ಅಂತೇಳಿ ನಾನು ಭಾವಿಸಿದ್ದೀನಿ. ಸ್ನೇಹಿತರೆ, ಕರ್ನಾಟಕದ ರಾಜಕೀಯದಲ್ಲಿ ವಿಶೇಷವಾದ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥ ಆ ವ್ಯಕ್ತಿತ್ವದ ಮೂಲಕ ತನ್ನನ್ನು ತಾನು ಗುರುತಿಸ್ಕೊಂಡಿರ್ತಕ್ಕಂಥ ಶರಣರ, ವಚನಕಾರರ ಸಾಹಿತ್ಯವನ್ನು ಅತ್ಯಂತ ಸರಳವಾಗಿ ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ಮಾತುಗಳಲ್ಲಿ ನಿಸ್ಸೀಮರಾದಂಥ CM ಇಬ್ರಾಹಿಂ ಸಾಹೇಬರು ನಮ್ಮ ಜೊತೆಯಲ್ಲಿ ಭಾಳ ಚೆಂದಾಗಿ ಮಾತಾಡಿದ್ದಾರೆ. ನಾರಾಯಣಗೌಡರು ಮಾತನಾಡೋರಿದ್ದಾರೆ. ವೇದಿಕೆಯಲ್ಲಿ ಕನ್ನಡದ ಚಲನಚಿತ್ರ ನಟರು, ನಿರ್ದೇಶಕರು, ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು, ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡೋದು ಏನಪ್ಪ ಅಂದರೆ, ಇವತ್ತು ರಾಜ್ಯೋತ್ಸವನ್ನ ಕರ್ನಾಟಕದಲ್ಲಿ ಬಹಳಷ್ಟು ಕಡೆಯಲ್ಲಿ ಆಚರಣೆ ಮಾಡ್ತಾ ಇರ್ತೀವಿ. ಅದು ಗಾಂಧಿನಗರದಲ್ಲಿ ಇಲ್ಲಿ ನಾರಾಯಣಗೌಡರ ಕಚೇರಿ ಮುಂದೆ ರಕ್ಷಣಾ ವೇದಿಕೆ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಅದು ವಿಶೇಷವಾಗಿ ಸರ್ಕಾರವನ್ನ ಈ ಕಡೆಗೆ ತಿರುಗಿ ನೋಡಿಸುವಂತ ಕೆಲಸ ಇಲ್ಲಿಂದ ನಡೀತಾ ಇರುತ್ತೆ ಅನ್ನೋದು ಸರ್ಕಾರಕ್ಕೆ ಗೊತ್ತಿದೆ. ಬಂಧುಗಳೇ, ಕರ್ನಾಟಕ ಅಂತ ಆ ದಿಲ್ಲಿಯವರು ನೋಡ್ತಕ್ಕಂಥ